ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಹಿಂದಿನ ಒಂದು ತರಗತಿಗಳಲ್ಲಿ ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹರಿಯಂಕ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದೆ. ಇವತ್ತಿನ ಒಂದು ತರಗತಿಗಳಲ್ಲಿ ಮುಂದಿನ ಒಂದು ಶಿಶುನಾಗ ಮತ್ತು ನಂದ ರಾಜವಂಶದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ಒಂದು GKಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಸಂಪೂರ್ಣ ತರಗತಿಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಪೊಲೀಸ್ ಪರೀಕ್ಷೆಗಾಗಿ ತರಗತಿಗಳು ಈಗ ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ತುಂಬ ಇಂಪಾರ್ಟೆಂಟ್ ತರಗತಿಗಳು ಆಗಿರ್ತವೆ. ಎಲ್ಲವನ್ನೂ ಕೂಡ ನೋಡ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ಇದೇ ರೀತಿಯಲ್ಲಿ ನಾವು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ನಾವು ತರಗತಿಗಳನ್ನು ನಡೆಸ್ಕೊಂಡು ಹೋಗಿದ್ವಿ. ಅದಕ್ಕೆ ತುಂಬ ಜನ ಇಲ್ಲಿ ಅತ್ಯಂತ ಯೂಸ್ಫುಲ್ ಆಗಿರುವ ಒಂದು ಕಾಮೆಂಟ್ಗಳನ್ನು ಅಲ್ಲಿ ಹಾಕಿದ್ದಾರೆ. ನೀವು ಬೇಕಾದರೆ ಹೋಗಿ ನೋಡ್ಬೋದು. ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ತುಂಬ ಇಂಪಾರ್ಟೆಂಟಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಒಂದು ತರಗತಿಗಳಿಗೆ ನೀವು ಕಾಮೆಂಟ್ಸ್ ಬಗ್ಗೆ ಬೇಕಾದರೆ ನೀವು ನೋಡಿದರೆ ನೀವು ಅಲ್ಲಿ ನಿಮಗೆ ಗೊತ್ತಾಗ್ತದೆ ತರಗತಿಗಳು ಯಾವ ರೀತಿ ಇದ್ದವು ಅಂತ. ಅದೇ ರೀತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಕೂಡ ಒಳ ಮೀಸಲಾತಿ ಜಾರಿ ಆದ ನಂತರ ತಕ್ಷಣ ಬರುತ್ತೆ. 5,000ಕ್ಕೂ ಅಧಿಕ ಒಂದು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಬರ್ತದೆ. ತುಂಬ ಯೂಸ್ಫುಲ್ ಆಗಿರ್ತದೆ. ಅದಕ್ಕಾಗಿ ಇದನ್ನು ಕೂಡ ನೀವು ಯೂಸ್ಫುಲ್ಲಾಗಿ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಇವತ್ತಿನ ತರಗತಿ ಶುರು ಮಾಡೋಣ. ನೋಡಿ, ಭಾರತದ ಇತಿಹಾಸದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಅಂದರೆ ಹರಿಯಂಕ ರಾಜವಂಶ, ಶಿಶುನಾಗ ರಾಜವಂಶ ಮತ್ತು ನಂದ ರಾಜವಂಶ, ಟೋಟಲ್ ಆಗಿ 3 ರಾಜವಂಶಗಳು ಈ ಒಂದು ಮಗಧ ಮಹಾಜನಪದವನ್ನು ಇಲ್ಲಿ ಆಳಿದ್ವು. ಮಗಧ ಮಹಾಜನಪದ ಅತ್ಯಂತ ದೊಡ್ಡ ಮಹಾಜನಪದ. ಟೋಟಲ್ ಆಗಿ 16 ಮಹಾಜನಪದಗಳಲ್ಲಿ ಮಗಧ ಮಹಾಜನಪದ ಅತ್ಯಂತ ದೊಡ್ಡ ಮಹಾಜನಪದ. ಇದರ ಒಂದು ರಾಜಧಾನಿ ಯಾವುದಪ್ಪ ಆಗಿತ್ತು ಅಂತಂದರೆ ರಾಜಗೃಹ ಆಗಿತ್ತು. ಆದರೆ ಕೆಲವೊಬ್ಬ ರಾಜರುಗಳು ಅಂದರೆ ಹರಿಯಂಕ, ಶಿಶುನಾಗ ಮತ್ತು ನಂದ ರಾಜವಂಶಗಳ ಒಂದು ರಾಜರುಗಳು ರಾಜಧಾನಿಗಳನ್ನು ರಾಜಗೃಹದಿಂದ ವೈಶಾಲಿಯಿಂದ ಪಾಟಲಿಪುತ್ರ, ಈ ರೀತಿಯಾಗಿ ಬೇರೆ ಬೇರೆ ರಾಜಧಾನಿಗಳನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಮೇನ್ ರಾಜಧಾನಿ ಯಾವುದಾಗಿತ್ತು ಅಂತ ಅಂದರೆ ರಾಜಗೃಹ ಆಗಿತ್ತು. ಈ ಒಂದು ಷೋಡಶ ಮಹಾಜನಪದಕ್ಕಿಂತ ಮುಂಚೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ನಾವು ನಮ್ಮ ಒಂದು ತರಗತಿಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇವೆ. ಈ ಒಂದು 16 ಮಹಾಜನಪದಗಳು ಮುಗಿದ ನಂತರ ನೆಕ್ಸ್ಟ್ ನಮ್ಮನ್ನು ಆಳಿದಂತಹ ಒಂದು ರಾಜರು ಯಾರಪ್ಪ ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ ಎಂಬತಕ್ಕಂತಹ ರಾಜ. ಕೌಟಿಲ್ಯನ ಒಂದು ಅವನ ಒಂದು ಶಿಷ್ಯ ಅಂತಲೇ ಹೇಳ್ಬೋದು ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ನೆಕ್ಸ್ಟ್ ಆಳ್ತದೆ. ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಮುಂದಿನ ಒಂದು ತರಗತಿಗಳಲ್ಲಿ ವಿಡಿಯೋಗಳನ್ನು ನೋಡೋಣ, ಅಥವಾ ತರಗತಿಗಳನ್ನು ಸಂಪೂರ್ಣವಾಗಿ ಮಾಹಿತಿಗಳನ್ನು ನೋಡೋಣ. ಈ ಒಂದು ವಿಡಿಯೋದಲ್ಲಿ ಶಿಶುನಾಗ ರಾಜವಂಶಕ್ಕೆ ನೋಡೋದಾದರೆ ಈ ಒಂದು ಶಿಶುನಾಗ ರಾಜವಂಶದ ಒಂದು ರಾಜಧಾನಿ ಯಾವುದಪ್ಪ ಅಂತ ಅಂದರೆ ವೈಶಾಲಿ ಅಂತಕ್ಕಂಥದ್ದು. ಈ ಒಂದು ಶಿಶುನಾಗ ರಾಜವಂಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ರಾಜ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಕಾಲಶೋಕ ಎಂಬತಕ್ಕಂತಹ ರಾಜ. ಇವನು ಏನಪ್ಪ ಮಾಡ್ತಾನೆ ಅಂತ ಅಂದರೆ 2ನೇ ಬೌದ್ಧ ಸಂಗೀತಿಯನ್ನು ಇಲ್ಲಿ ನಡೆಸ್ಕೊಡ್ತಾನೆ. ಇಲ್ಲಿ ಮೊದಲ ಬೌದ್ಧ ಸಂಗೀತಿ ಯಾರಪ್ಪ ನಡೆಸಿದರು ಅಂತ ಅಂದರೆ ಹರಿಯಂಕ ರಾಜವಂಶದ ಅಜಾತಶತ್ರು ಎಂಬತಕ್ಕಂತಹ ಒಂದು ರಾಜ ಈ ಒಂದು 1ನೇ ಒಂದು ಬೌದ್ಧ ಸಂಗೀತಿಯನ್ನು 483 BC ಅಂದರೆ 483 ಕ್ರಿಸ್ತ ಪೂರ್ವದಲ್ಲಿ ಇದನ್ನು ನಡೆಸ್ಕೊಟ್ರು. ಅದೇ ರೀತಿ 2ನೇ ಬೌದ್ಧ ಸಂಗೀತಿಯನ್ನು ಕಾಲಶೋಕ ಎಂಬತಕ್ಕಂತಹ ರಾಜ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವನು ಕೂಡ ಇಲ್ಲಿ ನಡೆಸ್ಕೊಡ್ತಾನೆ. ಬೌದ್ಧರಿಗೆ ಇಲ್ಲಿ ಅತ್ಯಂತ ಹೆಚ್ಚಿನದಾಗಿ ಇವರು ಪ್ರಾವೀಣ್ಯತೆಯನ್ನು ಇಲ್ಲಿ ಕೊಟ್ಟಿರ್ತಾರೆ, ಅಥವಾ ಬೌದ್ಧ ಒಂದು ಸಮುದಾಯಕ್ಕೆ ಸಪೋರ್ಟ್ನ ಇಲ್ಲಿ ಮಾಡ್ತಾ ಇರ್ತಾರೆ. ಇಲ್ಲಿ ಬೌದ್ಧರು ಮತ್ತು ಜೈನರು ಏನಿದ್ರು ಅದರ ಒಂದು ಗೌತಮ ಬುದ್ಧ ಮತ್ತು ಇಲ್ಲಿ ಮಹಾವೀರ ಏನಿದ್ರು ಇವರು ಕೂಡ ರಾಜರು ಅಂತಂದರೆ ಮಲ್ಯ ಮಹಾಜನಪದಗಳ ಒಬ್ಬ ರಾಜರುಗಳು ಆಗಿದ್ರು. ಅದಕ್ಕಾಗಿ ಇವರ ಮಾತುಗಳನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಮಗಧ ಮಹಾಜನಪದ ಅತ್ಯಂತ ದೊಡ್ಡ ಮಹಾಜನಪದ ಆಗಿದ್ದರೂ ಕೂಡ ಈ ಒಂದು ರಾಜವಂಶದಲ್ಲಿ ಎಲ್ಲರೂ ಕೂಡ ಬೌದ್ಧ ಮತ್ತು ಜೈನ ಒಂದು ಸಮುದಾಯಗಳಿಗೆ ಅತ್ಯಂತ ಸಪೋರ್ಟನ್ನು ಇಲ್ಲಿ ಮಾಡ್ತಾ ಇದ್ವು. ಮತ್ತು ಈ ಒಂದು ಶಿಶುನಾಗ ರಾಜವಂಶದಲ್ಲಿ ಕಾಲಶೋಕ ಅತ್ಯಂತ ಬಲಶಾಲಿಯಾಗಿದ್ನು. ಮತ್ತು ಇಲ್ಲಿ ಶಿಶುನಾಗ ರಾಜವಂಶವನ್ನು ಇಲ್ಲಿ ನಂದ ರಾಜವಂಶ ಇಲ್ಲಿ ಗೆದ್ಕೊಳ್ತು. ಅಂದರೆ ನಂದ ರಾಜವಂಶ ಈ ಒಂದು ಶಿಶುನಾಗ ರಾಜವಂಶವನ್ನು ಇಲ್ಲಿ ಕೊನೆಯ ರಾಜನನ್ನು ಸೋಲಿಸಿ ಮಹಾಪದ್ಮಾನಂದ ಎಂಬತಕ್ಕಂತಹ ಒಂದು ರಾಜ ಈ ಒಂದು ಶಿಶುನಾಗ ರಾಜವಂಶವನ್ನು ಗೆದ್ಕೊಳ್ತಾನೆ. ನೆಕ್ಸ್ಟು ಇಲ್ಲಿ ನಂದ ರಾಜವಂಶಕ್ಕೆ ನಾವು ಬರೋದಾದರೆ ನಂದ ರಾಜವಂಶವು ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಾಜವಂಶ. ಈ ಒಂದು ರಾಜವಂಶಕ್ಕೆ ಕೌಟಿಲ್ಯ ಭೇಟಿ ನೀಡ್ತಾನೆ. ಅಲೆಕ್ಸಾಂಡರ್ ನಮ್ಮ ಒಂದು ಭಾರತಕ್ಕೆ ದಂಡೆತ್ತಿ ಬರುತ್ತಿದ್ದಾನೆ ಅಂತ ಇಲ್ಲಿ ಹೇಳೋದಕ್ಕೆ ಧನಾನಂದ ರಾಜನಿಗೆ ಇಲ್ಲಿ ಹೇಳೋದಕ್ಕೆ ಬರ್ತಾನೆ. ಅದನ್ನು ನಾವು ನೋಡೋಣ.
ಇಲ್ಲಿ ನಂದ ರಾಜವಂಶವನ್ನು ಮಹಾಪದ್ಮಾನಂದ ಎಂಬತಕ್ಕಂಥ ಒಂದು ನಂದ ರಾಜವಂಶದ ಮೊದಲ ರಾಜ ಇದನ್ನು ಅಡಿಪಾಯವನ್ನು ಹಾಕ್ತಾನೆ. ಏಕಾರತ್ ಎಂಬತಕ್ಕಂಥ ಒಂದು ಬಿರುದನ್ನು ಇವನು ಹೊಂದಿದ್ದ. ಅಂದರೆ ಮಹಾಪದ್ಮಾನಂದ ಏಕಾರತ್ ಎಂಬತಕ್ಕಂಥ ಒಂದು ಬಿರುದನ್ನು ಹೊಂದಿರತಕ್ಕಂಥ ರಾಜ ಯಾವುದಪ್ಪ ಅಂತಂದರೆ ಮಹಾಪದ್ಮಾನಂದ ಎಂಬತಕ್ಕಂತಹ ರಾಜ ಏಕಾರತ್ ಎಂಬತಕ್ಕಂಥ ಒಂದು ಬಿರುದನ್ನು ಹೊಂದಿದ. ಅದರ ಜೊತೆಗೆ ಸರ್ವಕ್ಷತ್ರಂತಕ ಎಂಬ ಬಿರುದನ್ನು ಕೂಡ ಇವನು ಹೊಂದಿದ್ದನು. ಅಂದರೆ ಎಲ್ಲ ಕ್ಷತ್ರಿಯಗಳನ್ನು ನಾಶ ಮಾಡಿದಂತಹ ಒಂದು ಬಿರುದು ಇಲ್ಲಿ ಮಹಾಪದ್ಮಾನಂದನಿಗೆ ಇಲ್ಲಿ ಸಿಗುತ್ತೆ. ಸರ್ವಕ್ಷತ್ರಂತಕ ಎಂಬತಕ್ಕಂಥ ಒಂದು ಬಿರುದನ್ನು ಇವನು ಇಲ್ಲಿ ಹೊಂದಿದ್ದ. ಮತ್ತು ಇಲ್ಲಿ ನಂದ ರಾಜವಂಶದ ಕೊನೆಯ ರಾಜ ಯಾವುದಪ್ಪ ಅಂತಂದರೆ ಇಲ್ಲಿ ಧನನಂದ ಎಂಬತಕ್ಕಂಥ ರಾಜ ಕೊನೆಯ ರಾಜ ಇದ್ದ. ಇವನ ಒಂದು ಆಸ್ಥಾನಕ್ಕೆ ಕೌಟಿಲ್ಯ ಅಥವಾ ಇಲ್ಲಿ ಚಾಣಕ್ಯ ಎಂಬತಕ್ಕಂಥವನು ಇಲ್ಲಿ ಭೇಟಿ ನೀಡ್ತಾನೆ. ಆದರೆ ಅವನಿಗೆ ಕರೆಕ್ಟಾಗಿ ಮರ್ಯಾದೆಯನ್ನು ಇವನು ಕೊಡೋದಿಲ್ಲ. ಅದಕ್ಕಾಗಿ ಕೌಟಿಲ್ಯ ಏನು ಮಾಡ್ತಾನೆಪ್ಪ ಅಂತ ಅಂದರೆ ಏನು ಚೀನಾದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕ ಅಂದರೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಅಂದರೆ ಇವನು ನವಿಲು ಪಳಗಿಸ್ತಾ ಇರ್ತಾನೆ. ಆದರೆ ಅವನ್ನ ಕರೆದುಕೊಂಡು ಬಂದು ಅವನಿಗೆ ಎಲ್ಲ ವಿದ್ಯೆಯನ್ನು ಕೊಟ್ಟು ಧನನಂದನ ಒಂದು ಆಪೋಸಿಟ್ ಆಗಿ ನಿಲ್ಲಿಸಿ ಅವನ ಜೊತೆಗೆ ಯುದ್ಧವನ್ನು ಮಾಡಿಸಿ ಧನನಂದವನ್ನು ಇಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ. ಈ ಒಂದು ಧನನಂದವನ್ನು ಸೋಲಿಸಿದಂತಹ ರಾಜ ಚಂದ್ರಗುಪ್ತ ಮೌರ್ಯ ಅಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಕಟ್ತಾನೆ. ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ ನಂತರ ಅಲೆಕ್ಸಾಂಡರ್ ಆ ಒಂದು 323 BC ಅಥವಾ ಕ್ರಿಸ್ತಪೂರ್ವದಲ್ಲಿ ಅವನು ಸಾಯ್ತಾನೆ. ಆ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಸೆಲೆಯೂಕಸ್ ನಿಕೇಟರ್ ಎಂಬತಕ್ಕಂತಹ ಒಂದು ಅಲೆಕ್ಸಾಂಡರ್ನ ಒಂದು ಸೇನಾಪತಿ ನಮ್ಮ ಒಂದು ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಆದರೆ ಇಲ್ಲಿ ಧನನಂದ ಇರಲಿಲ್ಲ. ಆ ಸಮಯದಲ್ಲಿ ಚಂದ್ರಗುಪ್ತ ಮೌರ್ಯ ಇದ್ದ. ಚಂದ್ರಗುಪ್ತ ಮೌರ್ಯನು ಅತ್ಯಂತ ಬಲಶಾಲಿಯಾಗಿದ್ದ. ಯಾಕೆ ಅಂತ ಅಂದರೆ ಅವನ ಒಂದು ಆಸ್ಥಾನದಲ್ಲಿ ಕೌಟಿಲ್ಯ ಇದ್ದ, ಅಂದರೆ ಚಾಣಕ್ಯ ಇದ್ದ. ಅವನಿಗೆ ಎಲ್ಲವೂ ಕೂಡ ಯಾವ ರೀತಿ ಎಲ್ಲಿ ಯುದ್ಧ ಮಾಡಬೇಕು ಅಂತ ಎಲ್ಲ ಯುದ್ಧದ ಒಂದು ಮಾಹಿತಿಗಳು ಎಲ್ಲವೂ ಕೂಡ ಗೊತ್ತಿರೋ ಕಾರಣದಿಂದಾಗಿ ಅಲ್ಲಿ ಸೆಲೆಯೂಕಸ್ ನಿಕೇಟರ್ ಇಲ್ಲಿ ಸೋಲ್ತಾನೆ. ಆ ಒಂದು ಸಂದರ್ಭದಲ್ಲಿ ಕಾರ್ಲೇನಿಯಂ ಮತ್ತು ಹೆಲೆನಾ ಎಂಬತಕ್ಕಂಥ ಒಂದು ಹೆಲೆನಾ ಎಂಬತಕ್ಕಂಥ ಒಂದು ಹುಡುಗಿ ಇದ್ದಾಳೆ ಅಥವಾ ಸೆಲೆಯೂಕಸ್ ನಿಕೇಟರ್ನ ಒಂದು ಮಗಳನ್ನ ಈ ಒಂದು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿ ಕೊಡ್ತಾನೆ. ಇವೆಲ್ಲವೂ ಕೂಡ ಮುಂದಿನ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ನೋಡ್ಕೊಳ್ತಾ ಹೋದಾಗ ನೋಡೋಣಂತೆ. ಈಗ ಧನನಂದ ಏನಪ್ಪ ಅಂತ ಅಂದರೆ ಕೇನಲನ್ನು ಇಲ್ಲಿ ಕಟ್ಟಿಸ್ತಾನೆ. ಕೇನಲ್ ಅಂತ ಅಂದರೆ ನದಿಗಳಿಗೆ ಒಂದು ಕೇನಲ್ಗಳು ಇರ್ತವೆ, ಅದನ್ನು ಉಪನದಿಗಳು ಅಂತ ಇರ್ತವೆ. ಅದನ್ನು ಇಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು ರಾಜ ಯಾರಪ್ಪ ಅಂತಂದರೆ ಧನನಂದ ಎಂಬತಕ್ಕಂತಹ ರಾಜ. ಕೌಟಿಲ್ಯ ಯಾರ ಆಸ್ಥಾನಕ್ಕೆ ಇಲ್ಲಿ ಹೋಗಿದ್ದ ಅಂತಂದರೆ ಧನನಂದನ ಆಸ್ಥಾನಕ್ಕೆ ಅಲೆಕ್ಸಾಂಡರ್ ಬಗ್ಗೆ ತಿಳಿಸೋದಕ್ಕೆ ಇಲ್ಲಿ ಹೋಗಿದ್ದ. ಆದರೆ ಅವನು ಕರೆಕ್ಟಾಗಿ ಅವನಿಗೆ ಮರ್ಯಾದೆ ಕೊಡದೇ ಇರೋ ಕಾರಣದಿಂದಾಗಿ ಧನನಂದ ಎಂಬತಕ್ಕಂತಹ ರಾಜ ಇಲ್ಲಿ ಸೋಲ್ತಾನೆ ಅಂತ ನಾವು ನೋಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ಶಿಶುನಾಗ ಮತ್ತು ನಂದ ರಾಜವಂಶದ ಮತ್ತು ಮಗಧ ರಾಜವಂಶದ ಬಗ್ಗೆ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಯಾವ ರೀತಿ ಆಗ್ತಾಯಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.